ನನ್ನ ಹೆಸರು ಪ್ರಸಾದ್ ಅಂತ, ನಂಜನಗೂಡು ತಾಲೂಕು ಗೀಕಳಿ ಗ್ರಾಮ. ನಂಜನಗೂಡು ತಾಲೂಕವರ? ಹಾ ಸರ್. ಎಷ್ಟು ವರ್ಷದಿಂದ ಅವರೊಬ್ಬರೇ ಮಾತಾಡ ಎಷ್ಟು ವರ್ಷದಿಂದ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ. 10 ವರ್ಷದಿಂದ. ನಿಮ್ಗೆ ಎಷ್ಟು ವರ್ಷ ಈಗ? ಈಗ ನನಗೆ 29. 28 ವರ್ಷ ಅಷ್ಟೇನಾ? ಹಾ, 29 ವರ್ಷಕ್ಕೆ ಎಷ್ಟೊಂದು ಇದಾಗಿ ಎಲ್ಲೆಲ್ಲಿ ಆಡಿದ್ರಿ ಇದುವರೆಗೂ? ಸರ್ ನಾನು ಮೈಸೂರು ದೊಡ್ಡಕೆರೆ ಮೈದಾನ, ಹಾ. ದಸರಾ, ಪಾಳಹಳ್ಳಿ ಮತ್ತೆ ಪಾಯಿಂಟ್ ಕುಸ್ತಿ ಯೂನಿವರ್ಸಿಟಿಲಿ 5 ವರ್ಷ ಮೆಡಲ್ ಮಾಡಿದ್ದೀನಿ, ಬ್ರಾಂಡ್ ಮೆಡಲ್. ಮೈಸೂರು ದಸರಾದಲ್ಲೂ ಆಡಿದ್ದೀರಾ? ಮತ್ತೆ ಪಾಯಿಂಟ್ ಕುಸ್ತಿ ಕಾಲೇಜ್ ಅಲ್ಲೂ ಕೂಡ 5 ವರ್ಷ ಬ್ರಾಂಡ್ ಮೆಡಲ್ ಮಾಡಿದ್ದೀನಿ. ಮತ್ತೆ ಈಗ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ, 1 ವರ್ಷ ಸ್ಟಾರ್ಟ್ ಮಾಡಿದ್ದೆ, ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಲ್ಲಿ ಆಡೋದ್ರಲ್ಲಿ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತದೆ ಸರ್. ಅಲ್ಲ, ನಿಮ್ಮ ದಪ್ಪನೇ ನಿಮಗೆ ಡೇಂಜರ್ ಆಗುತ್ತೆ ಅನ್ಕೊಂಡು ಹಂಗಾದ್ರೂ ಅಷ್ಟೊಂದು ಸಖತ್ತಾಗಿ ಆಡ್ತಿದ್ದೀರಿ. ಆಡ್ಬೇಕಲ್ಲ ಸರ್, ಗೆಲ್ಬೇಕು ಅನ್ನೋ ಛಲ ಇದ್ಮೇಲೆ ಆಡ್ಲೇಬೇಕಲ್ಲ ಸರ್. ನೀವೇನ್ ಓದಿದ್ದೀರಾ? ನಾನು ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಮಾಡಿ ಇದ್ರ ಬಗ್ಗೆ ಇಷ್ಟೊಂದು ಆಸಕ್ತಿ? ತುಂಬಾ ಆಸಕ್ತಿ, ಚಿಕ್ಕ ವಯಸ್ಸಿನ ಆಸಕ್ತಿ ಸರ್. ಚಿಕ್ಕ ವಯಸ್ಸಿಂದ ನಿಮ್ ಮನೇಲಿ ಯಾರಾದ್ರೂ ಈ ತರ ಮಾಡ್ತಿದ್ರು? ಇಲ್ಲ, ಯಾರು ಇಲ್ಲ, ನಮ್ಮೂರಲ್ಲೇ ಯಾರು ಇಲ್ಲ. ಇದೇ ಪ್ರಪ್ರಥಮ ನಂಬರ್ ನಾನು ಮಾಡಿರೋದು. ನಿಮ್ ಊರಲ್ಲ, ನಿಮ್ ತಾಲೂಕಿನ ನಂಬರ್ 1 ಆಗಿ ಯಾರು ಇಲ್ಲ ಸರ್ ನಮ್ಮೂರಲ್ಲಿ. ಮತ್ತೆ ಮದುವೆ ಆದ್ಮೇಲೆ ನಿಲ್ಸ್ಬಿಟ್ಟಿದೆ ಬೇಡ ಅಂತ. ಮದುವೆ ಆಗಿದ್ಯಾ? ಮದುವೆ ಮಕ್ಕಳು ಇದೆ 2. ಮದುವೆ ಆದ್ಮೇಲೆ ಸ್ವಲ್ಪ ದಪ್ಪ ಆಗ್ಬಿಟ್ಟೆ ಅನ್ಸುತ್ತೆ. ಅದಕ್ಕೆ ಆಗಿರೋದು. ಮೊದ್ಲು ಚೆನ್ನಾಗಿದೆ, ಮೊದ್ಲು ಚೆನ್ನಾಗಿದ್ರೆ ಇವನ್ ಸ್ವಲ್ಪ ಹೊಟ್ಟೆ ಹೋಗ್ಬಿಟ್ಟಿದೆ. ಆಯ್ತು, ಮದುವೆ ಆದ್ಮೇಲೆ ಸ್ವಲ್ಪ ಕೇರ್ಲೆಸ್ ಮಾಡ್ಬಿಟ್ಟಿದ್ರಿ ಅನ್ಸುತ್ತೆ. 2 ಮಗು ಇದೆ. 2 ಮಕ್ಳಿದೆ. ಹಾ ಸರ್. ನಿಮ್ ಗುರಿ ಏನಿದೆ? ಗುರಿ ಏನಿಲ್ಲ ಸರ್, ಮುಂದಿನ ಜನರೇಷನ್ಗೆ ಇದು ಕುಸ್ತಿ ಏನು ಅನ್ನೋದು ಗೊತ್ತಾಗಬೇಕು. ಮತ್ತೆ ಇದು ಇಲ್ಲಿಗೆ ಸ್ಟಾಪ್ ಆಗ್ಬಿಡುದು. ಮುಂದಿನ ಜನರೇಷನ್ ಕೂಡ ಬೆಳಿಬೇಕು ಅಂತ ನಮ್ಮ ನಾಡ ಕುಸ್ತಿಗೆ ಒಂದು ಉತ್ಸಾಹದಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮದುವೆ ಆಗಿದ್ರು ಕೂಡ ಮಾಡ್ತಾ ಇದೀವಿ. ಮದುವೆಗೂ ಅದಕ್ಕೆ ಸಂಬಂಧ ಇಲ್ಲ ಬಿಡಿ. ಹಾ ಸರ್. ಮದುವೆ ಆದ್ಮೇಲೆ ಕೆಲವು ಬಿಟ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ತಾ ಇದ್ರಿ. ಹೌದು. ಅಂದ್ರೆ ಈ ನಮ್ಮ ನಾಡ ಪ್ರತಿಭೆಯನ್ನ ಇನ್ನು ಮುಂದೆ ದೇಶದಾದ್ಯಂತ, ರಾಷ್ಟ್ರದಾದ್ಯಂತ ಎತ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಆಸೆ. ನಿಮ್ಮ ಆಸೆ? ನಮ್ಮ ಆಸೆ. ಇಲ್ಲಿವರೆಗೂ ನಿಮ್ಗೆ ಯಾರಾದ್ರೂ ಗುರುತಿಸಿರೋದಿದ್ಯಾ? ಯಾರಾದ್ರೂ ಗೌರವಿಸಿ ಗುರುತಿಸಿರೋದಿದೆಯಾ? ತುಂಬಾ ಇದೆ. ಕಾಲೇಜ್ ಫೀಲ್ಡ್ ಅಲ್ಲೆಲ್ಲ ಮಾಡಿದ್ದಾರೆ. ನಿಮ್ಮ ಗುರುಗಳು ಯಾರು? ನಮ್ಮ ಗುರುಗಳು ಶ್ರೀಕಂಠಣ ಅಂತ, ಯಾವ ಊರವರು? ಒಕ್ಕಲಿಗೆರವರು. ಮತ್ತೆ ಸಿದ್ದರಾಜಣ್ಣ ಅಂತ ಕೂತಿದ್ದಾರೆ ನೋಡಿ, ಅವರು ಇಬ್ರು ಕೂಡ ನಮ್ಗೆ ಗುರುಗಳು. ಇವರು ಗುರುಗಳು? ಇವ್ರು ನಮ್ಮ ಅಣ್ಣವರು. ನಿಮ್ಮ ಅಣ್ಣವರ? ನಮ್ಮ ಅಣ್ಣವರು. ಇದಕ್ಕೆ ನಿಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರ? ಹಾ ಸರ್, ಮಾಡ್ತಾರೆ. ಅಲ್ಲ, ಎಲ್ಲ ಹಣ ಆಸ್ತಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಹೌದು. ನಿಮ್ಗೆ ಇದು ಮಾಡ್ತಾ ಇದ್ರೆ ದುಡ್ಡು ಕಾಸು ಏನ್ ಸಂಬಂಧ ಇರಲ್ಲ? ದುಡ್ಡು ಕಸಲ್ಲ ಸರ್, ಮುಖ್ಯ ಮನುಷ್ಯತ್ವ ಮುಖ್ಯ, ದೇಹ ಶಕ್ತಿಯಾಗಿರ್ಬೇಕು ಅನ್ನೋದು ಮುಖ್ಯ. ದುಡ್ಡಿಂದ ಏನು ಸಿಗಲ್ಲ ಈಗಿನ ಪ್ರಪಂಚದಲ್ಲಿ. ಈಗ ತುಂಬಾ ಜಿಮ್ ಎಲ್ಲ ಮಾಡ್ತಾರೆ, ಅದಕ್ಕಿಂತ ಇದು ಬೆಸ್ಟ್ ಅನ್ಸುತ್ತೆ. ಬೆಸ್ಟ್ ಇದು. ಜಿಮ್ ವೇಸ್ಟ್, ನಾನು ಹೇಳ್ತಾ ಇದ್ದೀನಿ. ಜಿಮ್ ವೇಸ್ಟ್, ಕುಸ್ತಿ ಬೆಸ್ಟ್, ಕುಸ್ತಿನೇ ನ್ಯಾಚುರಲ್ ವೇಸ್ಟ್. ಇದು ಮಾಡಿದ್ರೆ ಶಾಶ್ವತವಾಗಿ ಏಜ್ ಆಗಿರೋ ಕೂಡ ಗಟ್ಟಿಯಾಗಿರುತ್ತೆ, ಮನಸ್ಸು ಬಿಗಿಯಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ವಯಸ್ಸಾಗಿದ್ರು ಕೂಡ ಶಕ್ತಿ ಕಮ್ಮಿ ಆಗಲ್ಲ. ಜಿಮ್ಮಲ್ಲಿ ಆದ್ರೆ ವಿಟಮಿನ್, ಪ್ರೋಟೀನು, ಕೆಮಿಕಲ್ ತಗೊಂಡು, ಇಂಜೆಕ್ಷನ್ ಎಲ್ಲ ತಗೊಂಡು ಜೀವನ ಮಾಡ್ಕೊಳ್ತಾ ಇದಾರೆ. ಅದನ್ನ ಈಗಿನ ಯುವಕರು ಹೇಳೋದು ಏನಂತಂದ್ರೆ, ದಯವಿಟ್ಟು ಜಿಮ್ ಮಾಡಬೇಡಿ ಅಂತ ಮಾಡಿ, ಬಟ್ ಡ್ರಗ್ಸ್ಗೆ ಅಡಿಕ್ಟ್ ಆಗಬೇಡಿ, ಮತ್ತೆ ಜೀವನ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನ್ಯಾಚುರಲ್ ಆಗಿ ಬಿಲ್ಡ್ ಆಗಿ ಅಂತೀರಾ? ನ್ಯಾಚುರಲ್ ಆಗಿ ಬಿಲ್ಡ್ ಆಗಬೇಕು ಹೊರತು ಕೃತಕ, ನೈಸರ್ಗಿಕವಾಗಿ ನಾವು ಮಾಡ್ಬೇಕು ಹೊರತು ಕೃತಕವಾಗಿ ಏನೋ ಮಾನವ ನಿರ್ಮಿತವಾದ ವಸ್ತುಗಳಲ್ಲಿ ಮಾಡಕ್ಕೆ ಹೋಗ್ಬಾರ್ದು. ಏನೇನ್ ತಿಂತೀರಾ ಡೈಲಿ? ಸರ್ ಮಾಮೂಲಿ ಸರ್, ಮಾಮೂಲಿ ನಾರ್ಮಲ್ ಆಗಿ ಏನು ಸಮತೋಲನ ಆಹಾರ ಏನಿದೆ ಎಲ್ಲ ತಿಂತೀವಿ. ಎಲ್ಲ ತಿಂತೀರಾ? ಚಿಕನ್, ಮಟನ್ ಮಾಮೂಲಿ. ಇದಕ್ಕೆ ಅಂತ ಎಕ್ಸ್ಟ್ರಾ ಏನ್ ಮಾಡಲ್ಲ? ಎಕ್ಸ್ಟ್ರಾ ಅಂತ ಏನಿಲ್ಲ ಸರ್, ನಾರ್ಮಲ್ ಮಾಡಲ್ಲ. ಇವತ್ತು ಏನ್ ಪ್ರೈಸ್ ಬಂತು ನಿಮ್ಗೆ? ಪ್ರೈಸ್ ಫಸ್ಟ್ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಪ್ರಥಮ ಸ್ಥಾನ? ಎಲ್ಲೋದ್ರು ಪ್ರಥಮ ಇದ್ದೀರಿ. ನಿಮ್ಮ ಅಣ್ಣವ್ರಿಗೆ ನಿಮ್ಗಿನ್ ಖುಷಿ ಜಾಸ್ತಿ ಆಗ್ತದೆ. ಹೌದು ಸರ್, ಹೌದು. ಪ್ರಥಮ ಅಲ್ಲಿ ಆಡುವಾಗ ಎಷ್ಟೋ ಸರಿ ನೋಡ್ತಾ ಇದ್ರಿ, ಇವ್ರು ದಪ್ಪಾಗಿರೋದೇ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಏನ್ ಎತ್ತಿ ಬಿಸಾಕ್ತಾ ಇದ್ರಲ್ಲ? ಹೌದು ಸರ್. ಅದೇನಂದ್ರೆ ಅಂದ್ರೆ ಅದು ನಾವು ಮಾಡಿರೋ ಕಸರತ್ತು 10 ವರ್ಷಗಳ ಶ್ರಮದಿಂದ ನಾವು ಈ ಮಟ್ಟಿಗೆ ಮಾಡಿದ್ವಿ. ಆಮೇಲೆ ಆಟದಲ್ಲಿ ಮಾತ್ರ ನಿಮ್ಮಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಅಲ್ಲಿದ್ದಾಗ ಇಬ್ರು ಕೂಡ ಫ್ರೆಂಡ್ಸ್ ತರ ಇರ್ತೀರಿ. ಹೌದು ಸರ್, ಹಂಗೆ ಇರ್ಬೇಕು ಸರ್. ಇಲ್ಲಿ ಏನಿದ್ರು ಅದು ನಮ್ ಗುರುಗಳು ಹೇಳ್ಕೊಡೋದು. ಕುಸ್ತಿ ಅದು ಒಂದು ಕಾಂಪಿಟೇಷನ್ ಇರುತ್ತೆ ಹೊರತು ದ್ವೇಷ ಇರಬಾರ್ದು. ನಿಮ್ ಗುರು ಎಲ್ಲಾ ಗುರುಗಳು ಇದ್ದೇ ಹೇಳ್ಕೊಡೋದು? ಹೌದು ಸರ್, ಅಲ್ವಾ? ಪ್ರಾಮಾಣಿಕವಾಗಿರೋ ಗುರುಗಳು ಎಲ್ಲ ಇದನ್ನ ಹೇಳ್ಕೊಡೋದು. ಹೌದೌದು. ಯಾರನ್ನ ಕೂಡ ನೋಡಿ ನಾವು ಒಟ್ಟ ಹೊರ್ಕೊಂಡ್ಬಾರ್ದು ಜೀವನದಲ್ಲಿ. ಅವರು ನಂತರನೇ ಗೆಲ್ಲಕ್ ಬಂದಿದ್ದಾರೆ, ಬಟ್ ಈಗ ಸೋತಿದ್ದಾರೆ, ನಾನು ಗೆದ್ದಿದ್ದೀನಿ. ಯಾವ್ದಾರು ಒಂದು ಕಾಂಪಿಟೇಷನ್ ಮಾಡಿರೋದು ಪ್ರಾಣ ಹೋದಂಗಾಯ್ತು, ಬೇಡಪ್ಪ ಕ್ಷಣದಲ್ಲಿ ಅಂತ ಅನ್ಸೋದು ಯಾವ್ದಾರು? ಯಾವತ್ತು ಪೈಲ್ವಾನ್ರು ಅನ್ಸಲ್ಲ ಸರ್. ಅನ್ಸೋದೇ ಇಲ್ವಾ? ಶಾಶ್ವತವಾಗಿ ಅನ್ಸಲ್ಲ ಹಂಗೆ. ಹೌದಾ? ಪ್ರಾಮಾಣಿಕ ಮಾಡೋ ಯಾವ್ದೇ ಪೈಲ್ವಾನ್ರು ಕೂಡ ಶಾಶ್ವತವಾಗಿ ಅನ್ಸಲ್ಲ. ಅಲ್ಲ, ಅಷ್ಟು ಮಣ್ಣೊಳಕ್ಕೆಲ್ಲ ತುಳಿದು ಏನೇನು ಮಾಡ್ಬಿಡ್ತಾರೆ. ಏನು ಅನ್ಸಲ್ಲ ಸರ್. ಹೌದು, ಖಂಡಿತವಾಗ್ಲೂ ಅನ್ಸಲ್ಲ. ನಿಮ್ ಕ್ಯೂಸ್ ನೋಡಿ ಇಷ್ಟೊಂದೆಲ್ಲ ಒದ್ದಾಡಿ ಹಿಂಗೆಲ್ಲ ಆಡ್ ಬಂದಿದ್ದೀರಿ. ನೀವು ಎಷ್ಟೋ ಜನ ಆಗಿರೋ ಸುಸ್ತಾಗಿ ಸತ್ತೋಗ್ಬಿಡೋರು. ಯಾಕೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ? ಶಕ್ತಿನೇ ನಮ್ ಗರಡಿ ದಮ್ಕಸ್ತು. ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದ ಮತ್ತೆ ಅಂಬಾತಾಯಿ ಒಂದು ಶಕ್ತಿ, ಭಕ್ತಿ, ಅದು ನಮ್ಮನ್ನ ಕಾಪಾಡಿದೆ. ತಂದೆ ತಾಯಿ ನಿಮ್ ಮಿಸಸ್ ಎಲ್ಲ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮಾಡಿ ಅರೆ ಹುಷಾರ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಭಯ ಇರುತ್ತಲ್ಲ, ಫ್ಯಾಮಿಲಿ ಅಂದ್ರೆ ನಂಬಿರ್ತಾರಲ್ವಾ? ಹೌದು ಹೌದು ಹೌದು. ನೀವು ಜೀವನಕ್ಕೆ ಏನ್ ಮಾಡ್ತೀರಾ ಸರ್? ನಾನು ಸೂಪರ್ವೈಸರ್, ನೆಸ್ಲೆ ಫ್ಯಾಕ್ಟರಿ ಸೂಪರ್ವೈಸರ್. ನೆಸ್ಲೆ ಫ್ಯಾಕ್ಟರಿ ಸೂಪರ್ವೈಸರ್. ನೆಸ್ಲೆ ಫ್ಯಾಕ್ಟರಿ ಅಂದ್ರೆ ಇಡೀ ವರ್ಲ್ಡ್ ಗೆ ಫೇಮಸ್. ಹೌದು ಹೌದು ಹೌದು. ಯಾವ ಕಾರಣಕ್ಕೆ ಗೊತ್ತಿದೆಯಲ್ವಾ? ಗೊತ್ತು ಸರ್. ಫುಡ್ ಕರೋನಾ ಟೈಮಲ್ಲಿ ಹೌದು ಹೌದು ಪ್ರಪಂಚನ ತಿರುಗಿಸ್ಬಿಟ್ಟಿತ್ತು. ಫ್ಯಾಕ್ಟರಿ 12 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. 12 ವರ್ಷದಿಂದ ಅಂತ ಫ್ಯಾಕ್ಟರಿ ಸೂಪರ್ವೈಸರ್ ಆಗಿದ್ದೀರಾ. ಆದ್ರೂ ಕೂಡ ಅಲ್ಲಿ ಜೈಸ್ ಬಂದಿದ್ದೀರಲ್ಲ ಕರೋನಾ ಟೈಮಲ್ಲಿ ಕೂಡ. ಆ ಟೈಮಲ್ಲಿ
ಟೈಮಲ್ಲಿ ಅಂದ್ರೆ ಹೊರಗಡೆ ಬರಾಗಿರ್ಲಿಲ್ವಲ್ಲ, ಮನೇಲೆ ಮಾಡ್ಕೊಳ್ತಿದ್ನು. ಮನೇಲೆ ಮನೆಯಲ್ಲೇ ವರ್ಕೌಟ್ ಎಲ್ಲ ಮಾಡ್ಕೊತಾ ಇದೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಮಾಡ್ಕೊಡ್ತೀವಿ ಸರ್. ಎಲ್ಲ ಹೌದು ಮಾಡ್ಕೋತೀವಿ. ಸರ್, ಹೌದು. ನಿಮ್ ಮುಂದಿನ ಜನರೇಷನ್ಗೆ ಯಾವ ತರ ಏನಾದ್ರು ನೀವೇನ್ ಸ್ಕೂಲ್ ತೆಗಿಬೇಕು, ಯಾರು ಕಲಿಸ್ಬೇಕು ನಮ್ಮೂರಲ್ಲಿ ಒಂದು ಗರಡಿ ಮಾಡ್ಬೇಕು ಅಂತ. ನಮ್ಮೂರಲ್ಲಿ ಗರಡಿನೇ ಇಲ್ಲ. ಗರಡಿ? ನಾನು ಹಳ್ಳದಕೆರೆಗೆ ಹೋಗಿ ನಂಜಿ ಓಡಲು ಕಲ್ತಿರೋದು. ನಿಮ್ಮೂರಿಂದ ನಮ್ಮ ಮುತ್ತಾತನ ಕಾಲದಲ್ಲಿ ಗರಡಿ ಇಲ್ಲ, ಮತ್ತೆ ಯಾರು ಕುಸ್ತಿ ಅಂತ ಏನೋ ಅಂತ ಗೊತ್ತಿಲ್ಲ ನಮ್ಮೂರಲ್ಲಿ. ಬಟ್ ನಾನು ಅಲ್ಲೊಂದು ಗರಡಿ ಸ್ಥಾಪನೆ ಮಾಡ್ಬೇಕು ಅಂತ ನಾನು ಕಲ್ಸಿದ್ದೆ. ಎಷ್ಟು ಖರ್ಚಾಗ್ಬೋದು ಸರ್ ಆಗುತ್ತೆ ಸರ್, ಅದು ಡಿಪೆಂಡ್ ಮೇಲೆ ಆಗುತ್ತೆ ಯಾವ ತರ ದೊಡ್ಡದ ಚಿಕ್ಕದ. ಸರ್ಕಾರದಲ್ಲಿ ಇದಕ್ಕೆ ಯಾವುದೇ ರೀತಿ ಫಂಡ್ ಕೊಡ್ತಾರೆ, ಬಟ್ ಏನಂದ್ರೆ ನಮ್ಗೆ ಟೈಮ್ ಸಿಗ ಮಾಡಕ್ಕೆ ಇದು ಈ ಕೆಲಸ ಒತ್ತಡದಿಂದ ನಾವೇನು ಮಾಡಕ್ ಆಗಿಲ್ಲ. ವಯಸ್ಸು ಗಂಟೆ ಆಡ್ಬೇಕು ಆಮೇಲೆ ಮಾಡ್ಬೇಕು ಅಂತ ಆಯ್ತು. ಮೊದ್ಲು ಸಾಧನೆ ಮಾಡಿ ಆಮೇಲೆ ಹೌದು ಸರ್, ಹೌದು. ಸ್ಕೂಲ್ ಮಾಡ್ಬಿಟ್ರೆ ಅದಕ್ಕೆ ಹೌದು ಹೌದು, ಖಂಡಿತ. ನಿಮ್ಮ ಮಕ್ಕಳು ಈ ಕ್ಷೇತ್ರ ತರಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ? ಹೌದು ಸರ್, ಇಂಟ್ರೆಸ್ಟ್ ಇದೆ. ಈಗಲೇ ಕಲಿಸ್ತಾ ಇದ್ದೀರಾ? ಈಗ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷ ಮಕ್ಕಳಿಗೆ ಈಗ? ಏನ್ ಸರ್, ನನ್ನ ಮಗನಿಗೆ 4 ವರ್ಷ. ನಾನು ಈಗಲೇ ತಯಾರಿ ಮಾಡ್ತಿದ್ದೀನಿ. ಫೋಟೋ ಇದೆ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಹೌದಾ? ಹೌದು. ತುಂಬಾ ಎಕ್ಸೈಟ್ಮೆಂಟ್ ಇದ್ರಿ ಬ್ರದರ್, ನಿಜವಾಗ್ಲೂ ಕೂಡ. ಹೌದು ಸರ್. ಏನ್ ಇಷ್ಟೊಂದು ಫಿಟ್ ಆಗಿದ್ರು ಕೂಡ, ಇಷ್ಟೊಂದು ಮದುವೆ ಆಗಿದ್ರು ಕೂಡ ಇಷ್ಟೊಂದು ಆಸಕ್ತಿ ಇದೆ ಆಗ್ತದೆ ನಿಜವಾಗ್ಲೂ. ಅದಕ್ಕೆ ಇರ್ಬೋದು ಭಾರತೀಯ ಸಂಸ್ಕೃತಿ ಅಂದ್ರೆ ಇಷ್ಟೊಂದು. ಹೌದು ಹೌದು ಸರ್. ಬೇರೆ ಎಲ್ಲರೂ ಹೊರಗಡೆ ಬೇರೆ ಸ್ಟೇಟ್ ದೇಶಕ್ಕೆ ಹೋಗಿದ್ದೀರಾ? ಬೇರೆ ಸ್ಟೇಟ್ಗೆ ಸೆಲೆಕ್ಟ್ ಆಗಿದೆ, ಬಟ್ ಹೋಗಕ್ಕಾಗಲಿಲ್ಲ. ಬೇರೆ ದೇಶದವರು ಬೇರೆ ಸ್ಟೇಟ್ ಯಾರು ಗುರುತಿಸಿದ್ರ ಬಗ್ಗೆ ನಿಮ್ಗೆ ಮಾತಾಡಿದಾರಾ? ಇಲ್ಲ, ಬೇರೆ ಸ್ಟೇಟ್ ಅವರು ಅಂದ್ರೆ ನಾವು ಯೂನಿವರ್ಸಿಟಿಲಿ ಪ್ರತಿಯೊಂದು ಸ್ಟೇಟ್ ಅವರು ಬರ್ತಾರೆ. ಮೈಸೂರು ಯೂನಿವರ್ಸಿಟಿಲಿ ಅಲ್ಲಿ ಎಲ್ಲ ಗುರುತಿಸಿದ್ದಾರೆ, ಮತ್ತೆ ಮೆಡಲ್ ಇದೆ, ಸರ್ಟಿಫಿಕೇಟ್ಗಳು ಕೊಟ್ಟಿದ್ದಾರೆ. ಮತ್ತೆ BSF ಎಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ಹೋಗಿದೀವಿ, ಎಲ್ಲಕ್ಕೂ ಹೋಗಿದೀವಿ. ಬಟ್ IT ಇಂದ ಸ್ವಲ್ಪ ಹೈಟ್ ಪ್ರಾಬ್ಲಮ್ ಆಗಿತ್ತು. ಹೈಟ್ ಮೆನ್ಷನ್ ಮಾಡ್ತಾರೆ, ಖಂಡಿತವಾಗ್ಲೂ ಮೆನ್ಷನ್. ಇಷ್ಟೊಂದೆಲ್ಲ ಪ್ರಶಸ್ತಿ ಸನ್ಮಾನ ತಗೊಂಡಿದ್ದೀರಿ, ಇದೇ ನಿಮ್ ದೊಡ್ಡ ಆಸ್ತಿ. ಹೌದು ಸರ್, ಖಂಡಿತ. ನೋಡಿ, ಇಂತ ಒಂದು ಪ್ರತಿಭೆ ನಮ್ ಗುರುಗಳೇ ಕಾರಣ. ಗುರುಗಳಿಲ್ದೇನೆ ಹೌದು, ಗುರು ಇಲ್ದೇನೆ ಸಾಧ್ಯ ಇಲ್ಲ. ಆದ್ರೆ ಇಂತ ಒಂದು ಫಿಟ್ ಆಗಿದ್ರಿ, ಇಂತ ಸಾಧನೆ ಮಾಡಿದ್ರಿ. ಹೌದು ಸರ್. ಆದ್ರೆ ಬದುಕಿಗೆ ಈಗಲೂ ಕೂಡ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರಿ. ಹೌದು ಸರ್, ಖಂಡಿತ. ಅಲ್ವಾ? ಹೌದು. ಇದನ್ನ ಹೇಗೆ ದುರುಪಯೋಗ ಮಾಡ್ಕೊಂಡು ಏನೇನೋ ಮಾಡ್ಬಿಡ್ತಾರೆ. ಆದ್ರೆ ನಮ್ಗೆ ಇದುವರೆಗೂ ಸರ್ ಇಷ್ಟು ವರ್ಷ ಆಗಿದೆ, ಯಾವುದೇ ಆಗ್ಲಿ ಬ್ಯಾಡ ಪೀಠಗಳು ಬರಲ್ಲ. ನಿಜವಾದ ಪೈಲ್ವಾನರಿಗೆ ಬಿಟ್ಟು ಕಲಿಬಾರ್ದು, ಕಲ್ತು ಇಲ್ಲ, ಇನ್ನು ಮುಂದಕ್ಕೂ ಕಲಿಯೋದಿಲ್ಲ. ಕಲ್ತರು ಕೂಡ ಸಮಸ್ಯೆ ಆಗುತ್ತೆ. ಕಲಿಯಲ್ಲ ಸರ್, ಕಲಿಯಲ್ಲ. ಕಲ್ತ್ರೆ ಸಮಸ್ಯೆ ಆಗುತ್ತೆ. ಈ ಕೆಲವು ಲವ್ ಮಾಡುವಂತದ್ದು ಬೇರೆ ಬೇರೆ ಅದೆಲ್ಲ ಬರಲ್ಲ ಸರ್ ಪೈಲ್ವಾನಗಳಿಗೆ. ಪ್ರಾಮಾಣಿಕ ಪೈಲ್ವಾನರಿಗೆ ಬರಲ್ಲ, ಕಳ್ಳ ಆಟ ಆಡೋರಿಗೆ ಬರ್ದೇ ಬರುತ್ತೆ. ಇದು ಮಾಡಿದ್ರೆ ಯಾರು ಮುಂದೆ ಬರಕ್ ಸಾಧ್ಯ ಇಲ್ಲ, ಬರಕ್ ಸಾಧ್ಯ ಇಲ್ಲ. ಅಂಬಾತಾಯಿ ಒಲಿಯೋದು ಇಲ್ಲ, ನಮ್ಮ ಮಟ್ಟಿ ಮೇಲೆ ಕಚ್ಚಕ್ಕೂ ಹೋಗಲ್ಲ. ಏನ್ ಅವಾಗಿಂದ ಅಂಬಾತಾಯಿ ಅಂತ ಹೇಳ್ತಾ ಇದ್ದೀರಲ್ಲ? ಹೌದು ಸರ್. ಅಂಬಾತಾಯಿ ಯಾವುದು ಮಟ್ಟಿನೇ ಅಂಬಾತಾಯಿ ಅಂತ ಹೇಳೋದು. ಮಟ್ಟಿಗೆ ಅಂದ್ರೆ ಮಣ್ಣಿಗೆ. ಅದೇ ನಮ್ಮ ತಾಯಿ. ಅದಕ್ಕೆ ನೀವು ಚಾಮುಂಡಿ ಅಂಬಾತಾಯಿ ಅಂತ ಚಾಮುಂಡಿ ಅಂಬಾತಾಯಿ, ಅದು ಅಂಬಾತಾಯಿ ಅಂತ ಗಡಿಲ್ ಕರೆಯೋದು. ಅಂದ್ರೆ ಇದೆಲ್ಲ ಸಾಧನೆ ಮಾಡ್ಬೇಕು ಅಂತಂದ್ರೆ ಎಲ್ಲವೂ ಕೂಡ ಒಂದು ಶ್ರದ್ಧೆ ಇರ್ಬೇಕು ಸರ್. ಶ್ರದ್ಧೆ ಇರ್ಬೇಕು. ಯಾವುದೇ ಚಟ ಇರಬಾರ್ದು, ಮತ್ತೆ ಲವ್ ಗಿವ್ ಹಿಂದೆ ಬೀಳ್ಬಾರ್ದು. ಪ್ರಾಂಗಣ ಮಾನಸಿಕವಾಗಿರ್ಬೇಕು ನಾವು, ಮಾನಸಿಕ ದೈವಿಕ ಎರಡೂ ಇರ್ಬೇಕು. ಮಾನಸಿಕ ದೈವಿಕ ಎರಡೂ ಇರ್ಬೇಕು. ಮಾನಸಿಕವಾಗಿದ್ರೆ ದೈಹಿಕವಾಗಿ. ಅದಕ್ಕೋಸ್ಕರ ನೀವು ಯಾವುದೇ ಕುಡಿಯೋದು ತಿನ್ನೋದು ಯಾವುದೇ ಇಲ್ಲ ಸರ್. ತಿನ್ಬೇಕು ಅನ್ನೋದು ಇಲ್ಲ ಸರ್, ಅನ್ಸೋದು ಇಲ್ಲ. ಸಾಧನೆ ಮಾಡ್ಬೇಕು ಅನ್ನೋದೇ ದೊಡ್ಡ. ಹೌದು ಸರ್, ಖಂಡಿತ ಸರ್. ಖುಷಿ ಆಯ್ತು ಇವತ್ತು. ತುಂಬಾ ಖುಷಿ ಆಗ್ತದೆ. ಇಲ್ಲಿ ಎಲ್ಲಿ ನಡೀತಾ ಇರ್ತಿದ್ದು ಸರ್? ಇದು ಬನ್ನೂರು, ಮೈಸೂರು ಜಿಲ್ಲೆ ಬನ್ನೂರು ತಾಲೂಕು ಬನ್ನೂರಲ್ಲಿ ನಡೀತಾ ಇದೆ. ನಾವು ನಂಜನಗೂಡಿಂದ ಜಿಕಳಿ ಗ್ರಾಮದಿಂದ ಬಂದಿದ್ದೀನಿ. ಖುಷಿ ಆಯ್ತು ಇಲ್ಲಿ ಬಂದು, ತುಂಬಾ ಖುಷಿ ಆಯ್ತು ಸರ್. ಆಯ್ತು ಸರ್, ಥ್ಯಾಂಕ್ ಯು. ನಿಮ್ಗೂ ಕೂಡ ಧನ್ಯವಾದಗಳು. ಮಾಧ್ಯಮದವರು ಇಷ್ಟು ಇದು ಮಾಡ್ತಾರೆ, ಸಾಕಿರ್ತಾರೆ. ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.